ಸುಖಾಧಿಪತಿ ಸಪ್ತಮಕ್ಕೆ ಬರ್ತಾ ಇದ್ದಾನೆ, ಕೇಂದ್ರಕ್ಕೆ. ಅಂದರೆ ವಿವಾಹಾದಿ ಭಾಗ್ಯಗಳನ್ನು ಕಾಣುವವರಿಗೆ, ನೋಡುವವರಿಗೆ, ಅರ್ಥಾತ್ ಮಾಡಿಕೊಳ್ಳುವವರಿಗೆಲ್ಲ ಅನುಕೂಲ ಇರತಕ್ಕಂಥದ್ದು. ಮೇ 14ನೇ ತಾರೀಕಿನ ನಂತರ ಕೇಂದ್ರಕ್ಕೆ ಗುರು ಬರುವುದರಿಂದ ಸಾಕಷ್ಟು ಪ್ರಯೋಜನ, ಅನುಕೂಲ. ಎಲ್ಲಿಯವರೆಗೆ? ಅಕ್ಟೋಬರ್ 17ನೇ ತಾರೀಕಿನವರೆಗೆ. ತದನಂತರದಲ್ಲಿ ಅಷ್ಟಮಕ್ಕೆ ಗುರು ಹೋಗ್ಬಿಡ್ತಾನೆ, ಅಷ್ಟಮದಲ್ಲಿ ದುಃಖವನ್ನೇ ಕೊಡ್ತಾನೆ. ಆದ್ದರಿಂದ ಅಕ್ಟೋಬರ್ 17ನೇ ತಾರೀಕಿನವರೆಗೆ ಧನು ರಾಶಿಯವರಿಗೆ ಶುಭದ ಕಾಲ ಅಂತ ಹೇಳಬಹುದು. ಮೇ 14ನೇ ತಾರೀಕಿನ ನಂತರದಲ್ಲಿ, ಯಾಕೆಂದರೆ ಈಗ ಶತ್ರುವಿನ ಮನೆಯಲ್ಲಿದ್ದಾನೆ, ಶತ್ರುಗಳ ಕಾಟವನ್ನು ಅನುಭವಿಸ್ತಾ ಇದ್ದೀರಿ, ಶತ್ರುಗಳಿಂದ ಸಾಕಷ್ಟು ಪರಾಭವವನ್ನು ಹೊಂದುತ್ತಾ ಇದ್ದೀರಿ. ನೋಡಿ, ಶನಿ ಧನಾಧಿಪತಿ, ನಿಮಗೆ ವಿಕ್ರಮಾಧಿಪತಿ, ಅವನು ಚತುರ್ಥಕ್ಕೆ ಬಂದುಬಿಟ್ಟಿದ್ದಾನೆ ಈಗಾಗಲೇ, 4ನೇ ಮನೆಗೆ. 4ನೇ ಮನೆಯಲ್ಲಿ ಶನಿ ಮಹಾತ್ಮ ಬಂದಾದ ತಕ್ಷಣದಲ್ಲಿ ಆರೋಗ್ಯದ ಕೊರತೆ ಉಂಟಾಗ್ತದೆ, ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ. ಜೊತೆಯಲ್ಲಿ ಶನಿ ನಿಂತಿರುವಂತಹ ಸ್ಥಳ ಯಾವುದು ಅಂದರೆ ಮೀನರಾಶಿ, ಅರ್ಥಾತ್ ಕಾಲಿನ ಪಾದದ ಭಾಗವಾಗಿರ್ತಕ್ಕಂಥದ್ದು. ಆ ಭಾಗದಲ್ಲಿ ಏನಾದರೂ ತೊಂದರೆ ಮಾಡಿಕೊಳ್ಳುವಂತಹ ಸಾಧ್ಯತೆ. ಆದ್ದರಿಂದ ಸ್ವಲ್ಪ ಈ ಶುಗರು, BP ಇತ್ಯಾದಿಗಳೆಲ್ಲ ಇದ್ದವರು ಸ್ವಲ್ಪ ಕಾಳಜಿ ಇಡಿ. ಪ್ರತಿ ಹೆಜ್ಜೆಯನ್ನು ಇಡುವಾಗಲೂ ಸಹಿತವಾಗಿ ದೃಷ್ಟಿಪೂತಂ ನಿಷೇತ್ಪಾದಂ, ದೃಷ್ಟಿ ಇಟ್ಟು ನೋಡ್ಕೊಂಡು ಹೆಜ್ಜೆ ಇಡಿ. ಏನಾದರೂ ನಿಮಗೆ ಕಲ್ಲು ಚುಚ್ಕೊಳ್ಬೋದು, ಅಥವಾ ಕಬ್ಬಿಣದ ವಸ್ತುಗಳು ಚುಚ್ಕೊಳ್ಬೋದು, ತುಕ್ಕು ಹಿಡಿದಂತಹ ವಸ್ತುಗಳಿಂದ ತೊಂದರೆ ಆಗ್ಬೋದು. ಆದ್ದರಿಂದ ಸ್ವಲ್ಪ ಆಲೋಚನೆ ಮಾಡಿ ಹೆಜ್ಜೆ ಇಡಬೇಕಂತಹ ಸಂದರ್ಭ ಇದೆ. ನೋಡಿ, ವಿಕ್ರಮ ಸ್ಥಾನಕ್ಕೆ 3ನೇ ಮನೆಗೆ ರಾಹು ಬರ್ತಾ ಇದ್ದಾನೆ. 3ನೇ ಮನೆಗೆ ರಾಹು ಬಂದ ಅಂದ ತಕ್ಷಣದಲ್ಲಿ ಅವನೇನು ಮಾಡ್ತಾನೆ ಅಂದರೆ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗ್ತದೆ, ಅಣ್ಣ ತಮ್ಮಂದರು ಜಗಳಕ್ಕೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳು ಕೆಟ್ಟು ಹೋಗ್ತದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಸಹಿತವಾಗಿ ಹಿರಿಯರ ಆಕ್ಷೇಪ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ನಿಮ್ಮ ಏನಾದರೂ ಪಾಲುಗೀಲಾಗುವಂತಹ ಸಂದರ್ಭ. ಯಾಕೆಂದರೆ ಈಗ ದಾಯವಾದಿಗಳಿಂದ ತೊಂದರೆ ಇತ್ಯಾದಿಗಳೆಲ್ಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. 3ರ ರಾಹು, 4ರ ಶನಿ ಇವೆರಡೂ ಸಹಿತವಾಗಿ ತೊಂದರೆ ಕೊಡ್ತದೆ. ಆದರೆ 7ರ ಗುರು ಮಾತ್ರ ನಿಮಗೆ ಸಾಕಷ್ಟು ಪ್ರಯೋಜನವನ್ನು ಕೊಡುವಂತಹ ಸಾಧ್ಯತೆ ಮೇ 14ರಿಂದ ಅಕ್ಟೋಬರ್ 17ನೇ ತಾರೀಕಿನವರೆಗೆ. ತದನಂತರದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಈ ವರ್ಷದಲ್ಲಿ ನೀವು ಮಾಡೋದು ಬೇಡ, ಡಿಸೆಂಬರ್ದವರೆಗೂ ಸಹಿತವಾಗಿ. ಒಟ್ಟಾರೆ ಈ ವರ್ಷದಲ್ಲಿ ಅರ್ಧ ಶುಭ ಅರ್ಧ ಅಶುಭ ಇರತಕ್ಕಂಥದ್ದು, ಪ್ರತಿಕೂಲವೂ ಇದೆ, ಅನುಕೂಲವೂ ಇರತಕ್ಕಂಥದ್ದು. ಈ ಅನುಕೂಲ ಇದ್ದಾಗ ನಿಮಗೆ ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಳ್ಳಿ. ಅನುಕೂಲ ಇಲ್ಲದಿದ್ದಾಗ, ಪ್ರತಿಕೂಲ ಇರುವಂತಹ ಸಂದರ್ಭದಲ್ಲಿ ಸಾಧ್ಯವಾದರೆ ರಾಯರ ಮಠಕ್ಕೆ ಹೋಗುವನ್ನೇ, ರಾಯರ ಅನುಗ್ರಹವನ್ನು ಪಡ್ಕೊಳ್ಳಿ. ಜೊತೆಯಲ್ಲಿ ಗುರು ಆರಾಧನೆ, ನಿಮ್ಮ ಮಠಾಧೀಶ್ವರರು ಇರ್ತಾರೆ ಗುರುಗಳು, ಆ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಒಂದು ಪಾದುಕಾ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ ಧನುರಾಶಿಯವರಿಗೆ.